ನಮಸ್ಕಾರ ಎಲ್ಲರಿಗೂ. ನಾನು ಜ್ಯೋತಿ ಕೃಷ್ಣ. RSJ ಇನ್ಸ್ಪೆಕ್ಷನ್ ಸಂಸ್ಥೆಯಲ್ಲಿ ಸೀನಿಯರ್ ಬಿಸಿನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಮತ್ತೊಂದು ಸಣ್ಣ ವಿಡಿಯೋದ ಮುಖಾಂತರ ಬಂದಿದ್ದೇನೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಝೆಡ್ ಫೆಸಿಲಿಟೇಟರ್ ಒಂದು ದಿನದ ತರಬೇತಿಗಾಗಿ ಅರ್ಜಿಯನ್ನ ಸಲ್ಲಿಸುವಾಗ ಇರುವಂತಹ ಮಾರ್ಗಸೂಚಿಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಮೊದಲಿಗೆ ಝೆಡ್ ಸರ್ಟಿಫಿಕೇಶನ್ ಅಂದ್ರೆ ಏನು? ಇದು ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಕಡೆಯಿಂದ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಉತ್ಪಾದನೆಯನ್ನ ಮಾಡುವಂತಹ ಸಣ್ಣ, ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳಿಗೆ ಈ ಸರ್ಟಿಫಿಕೇಶನ್ ನ ಇಶ್ಯೂ ಮಾಡಲಾಗುತ್ತೆ. ಈ ಸರ್ಟಿಫಿಕೇಶನ್ ತಗೊಳ್ಳೋದ್ರಿಂದ MSMEಗಳಿಗೆ ಇರುವಂತಹ ಲಾಭಗಳೇನು, ಕೈಗಾರಿಕೆಗಳಿಗೆ ಆಗುವಂತ ಉಪಯೋಗಗಳೇನು ಅಂತ ಹೇಳಿದ್ರೆ, ಅವರಿಗೆ ಹಲವಾರು ರೀತಿಯಾದಂತಹ ಆರ್ಥಿಕ ಸೌಲಭ್ಯಗಳನ್ನ ಸರ್ಕಾರದ ಕಡೆಯಿಂದ ಆಗಿರ್ಬೋದು, ಬ್ಯಾಂಕ್ಗಳನ್ನ ಕಡೆಯಿಂದ ಆಗಿರ್ಬೋದು, ಅಥವಾ ಬೇರೆ ಬೇರೆ ಮಿನಿಸ್ಟ್ರಿಗಳ ಕಡೆಯಿಂದ, ರಾಜ್ಯ ಸರ್ಕಾರದ ಕಡೆಯಿಂದ ಪಡ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ. ಇನ್ನು ನಮ್ಮ ಕಂಪನಿ ಬಗ್ಗೆ ಹೇಳೋದಾದ್ರೆ ಒಂದು ಸಣ್ಣ ಪರಿಚಯ. ನಮ್ಮ ಕಂಪನಿಗೆ 14 ವರ್ಷಗಳ ವ್ಯವಹಾರ ಅನುಭವ ಇದೆ. ನಾವು ISO 17020 ಮಾನ್ಯತೆ ಪಡೆದಂತ ಒಂದು ಥರ್ಡ್ ಪಾರ್ಟಿ ಕಂಪನಿ ಆಗಿದ್ದೀವಿ. ನಮ್ಮ ಮುಖ್ಯ ಕಚೇರಿ ಏನಿದೆ ಅದು ನೋಯ್ಡಾ, ದೆಹಲಿ NCR ನಲ್ಲಿ ಇದೆ. ಅದಲ್ಲದೆ ಮುಂಬೈ, ಬೆಂಗಳೂರು ಹಾಗೂ ತಿರುಪೂರ್ನಲ್ಲಿ ಕೂಡ ನಮ್ಮ ಆಫೀಸ್ನ ಶಾಖೆಗಳಿದೆ. ಅದಲ್ಲದೆ ಇದುವರೆಗೂ ನಾವು 350ಕ್ಕಿಂತ ಹೆಚ್ಚು ಗ್ರಾಹಕರಿಗೆ ಇನ್ಸ್ಪೆಕ್ಷನ್ ನಲ್ಲಿ ನಾವು ಸೇವೆಯನ್ನ ಸಲ್ಲಿಸಿದ್ದೇವೆ. ಇಂಡಿಯಾ ಮಾತ್ರ ಅಲ್ಲದೆ ಚೈನಾ, ಬಾಂಗ್ಲಾದೇಶ್, ಪಾಕಿಸ್ತಾನ್, ವಿಯೆಟ್ನಾಂ ಅಲ್ಲಿ ಕೂಡ ನಾವು ಕಾರ್ಯನ ನಿರ್ವಹಿಸಿದ್ದೇವೆ. ಇನ್ನ ಝೆಡ್ ಸರ್ಟಿಫಿಕೇಶನ್ ಅಂದ್ರೆ ಪ್ರಮಾಣೀಕರಣಕ್ಕೋಸ್ಕರ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ಮಾನ್ಯತೆ ಪಡೆದಂತಹ ಒಂದು ಮೌಲ್ಯಮಾಪನ ಸಂಸ್ಥೆಯ ಮೂಲ ಉದ್ದೇಶ ಬಂದು ಜವಾಬ್ದಾರಿಯುತ ಮೌಲ್ಯ ಸೃಷ್ಟಿ ಅಂದ್ರೆ ರೆಸ್ಪಾನ್ಸಿಬಲ್ ವ್ಯಾಲ್ಯೂ ಕ್ರಿಯೇಷನ್. ನಾವು ಯಾವುದೇ ವ್ಯವಹಾರ ಮಾಡುವಾಗ ಅದರಲ್ಲಿ ನೈತಿಕತೆಯೊಂದಿಗೆ, ಪಾರದರ್ಶಕವಾಗಿ, ಸಮಗ್ರತೆಯೊಂದಿಗೆ ನಮ್ಮ ಎಲ್ಲಾ ಪಾಲುದಾರರಿಗೆ ಮೌಲ್ಯವನ್ನ ಸೃಷ್ಟಿ ಮಾಡುವಾಗೆ ನಾವು ನಮ್ಮ ಕಾರ್ಯ ಫೆಸಿಲಿಟೇಟರ್ ಒಂದು ದಿನದ ತರಬೇತಿಗೆ ಅರ್ಜಿ ಸಲ್ಲಿಸೋದಕ್ಕೆ ಇರುವಂತಹ ಮಾರ್ಗಸೂಚಿಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. RSJ ಸಂಸ್ಥೆ ಕಡೆಯಿಂದ ಒಂದು ಅದ್ಭುತ ಅವಕಾಶನ ನಾನು ನಿಮ್ಮೆಲ್ರಿಗೂ ನೀಡ್ತಾ ಇದ್ದೀವಿ. ಕನ್ಸಲ್ಟಿಂಗ್ ಅಥವಾ ಮಾರ್ಕೆಟಿಂಗ್ ನಲ್ಲಿ ಪರಿಣಿತಿ ಹೊಂದಿರುವಂತಹ ಯಾವುದೇ ಪದವೀಧರರು ಈ ಝೆಡ್ ಫೆಸಿಲಿಟೇಟರ್ ಒಂದು ದಿನದ ತರಬೇತಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೀವೇನಾದ್ರೂ ಅರೆಕಾಲಿಕ ವೃತ್ತಿಯಾಗಿ ಹುಡುಕ್ತಾ ಇದ್ರೆ ನಿಮ್ಗೆ RSJ ನಲ್ಲಿ ಒಂದು ಅವಕಾಶನ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಯಾವುದೇ ರೀತಿಯಾದಂತಹ ಫ್ರೀಲಾನ್ಸಿಂಗ್ ಕೆಲಸ ಮಾಡೋರು ಕೂಡ ನಿಮ್ಮಲ್ಲಿ ಪದವಿನ ಪಡೆದಿದ್ರೆ ನೀವು ಕೂಡ ಈ ಒಂದು ತರಬೇತಿಗೆ ಅರ್ಜಿಯನ್ನ ಸಲ್ಲಿಸಿ RSJ ಒಂದಿಗೆ ಕೆಲಸನ ಮಾಡಬಹುದು. ನೀವು ಝೆಡ್ ಫೆಸಿಲಿಟೇಟರ್ ಆಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಅಥವಾ ಆಲ್ರೆಡಿ ಝೆಡ್ ಫೆಸಿಲಿಟೇಟರ್ ಸರ್ಟಿಫಿಕೇಶನ್ ತಗೊಂಡಿದ್ದೀರಿ, ಆದರೆ ಮುಂದೆ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ಕಂಪನಿಗಳೊಟ್ಟಿಗೆ ಕೈ ಜೋಡಿಸ್ಬೇಕು, ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ನಿಮ್ಗೆ ಗೊಂದಲಗಳಿದ್ರೆ ಇಲ್ಲಿದೆ ನಿಮ್ಗೆ ಉತ್ತರ. RSJ ಸಂಸ್ಥೆ ವತಿಯಿಂದ ರೆಫರಲ್ ಪಾರ್ಟ್ನರ್ ಪ್ರೋಗ್ರಾಮ್ ಅನ್ನೋ ಒಂದು ಪ್ರೋಗ್ರಾಮ್ನ ನಾವು ಶುರು ಮಾಡಿದ್ದೀವಿ. ಇದರಲ್ಲಿ ನೀವು ನಮ್ಮ ಪಾರ್ಟ್ನರ್ ಆಗಿ ಕೆಲಸನ ಮಾಡ್ಬೋದು. ಇಲ್ಲಿ ಪಾರ್ಟ್ನರ್ ಆಗ್ಲಿಕ್ಕೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ RSJ ZED MSME ಅನ್ನೋ ಒಂದು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ, ಅಥವಾ ನಮ್ಮ RPP ಪೇಜ್ ನಿಮ್ಗೆ ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಹೈಪಲ್ಲಿ, ದಯವಿಟ್ಟು ಅದನ್ನ ನೀವು ನಿಮ್ಮ ಬ್ರೌಸರ್ನಲ್ಲಿ ಆ್ಯಡ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ನಮ್ಮ ರೆಫರಲ್ ಪಾರ್ಟ್ನರ್ ಪ್ರೋಗ್ರಾಮ್ ಪೇಜ್ ಕಾಣುತ್ತೆ. ಸೊ ಇಲ್ಲಿ ಯಾವ ರೀತಿ ನಿಮ್ ಜೊತೆ ನಾವು ಕಾರ್ಯನಿರ್ವಹಿಸ್ತೀವಿ ಅಂದ್ರೆ, ಮೊದಲು ನೀವು ನಮ್ಮ ರೆಫರಲ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಏನಿದೆ ಈ ಪೇಜ್ಗೆ ಹೋಗಿ ಅಲ್ಲಿ ನಿಮ್ಮ ಇಂಟ್ರೆಸ್ಟ್ ಫಾರ್ಮ್ ಅಂದ್ರೆ ಆಸಕ್ತಿ ಫಾರ್ಮ್ನ ಭರ್ತಿ ಮಾಡಬೇಕಾಗತ್ತೆ. ಅಲ್ಲಿ ಆಸಕ್ತಿ ಫಾರ್ಮ್ನ ಭರ್ತಿ ಮಾಡಿದ ನಂತರ ನಿಮ್ಮ ದಾಖಲೆಗಳು ಅಂದ್ರೆ ನಿಮ್ಮ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಇರ್ಬೋದು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ಗಳು, ಈ ರೀತಿ ಮಾಹಿತಿಯನ್ನ ನೀವು ಅಲ್ಲಿ ಸಲ್ಲಿಸಬೇಕಾಗತ್ತೆ. ಅದು ಸಲ್ಲಿಸಾಗಿದ ನಂತರ ನೀವು ನಮ್ಮ COC ಅಂದ್ರೆ ಕೋಡ್ ಆಫ್ ಕಂಡಕ್ಟ್ ಏನಿದೆ, ನಮ್ಮ ನೀತಿ ಸಂಹಿತೆಯನ್ನ ದಯವಿಟ್ಟು ಒಂದ್ಸಲ ಓದಿ ಪರಿಶೀಲನೆ ಮಾಡಿ ಅದಕ್ಕೆ ಸಹಿ ಮಾಡಿ ನಮ್ಮೊಟ್ಟಿಗೆ ನೀವು ಅದನ್ನ ಹಂಚ್ಕೋಬೇಕಾಗತ್ತೆ. ನೀವು ಹಂಚ್ಕೊಂಡಾಗಿದ್ದ ನಂತರ ನಿಮ್ಗೆ ನಿಮ್ಮ ಟ್ರೈನಿಂಗ್ಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದ ಮಾಡೆಲ್ಸ್ಗಳಿಂದ ಅಂದ್ರೆ ನಿಮ್ಮ ತರಬೇತಿ ಮಾಡೆಲ್ಗಳನ್ನ ಪೂರ್ಣ ಮಾಡಲಿಕ್ಕೆ ನಿಮ್ಗೆ ನಮ್ಮ RPP ಕೋಆರ್ಡಿನೇಟರ್ ಸಹಾಯ ಮಾಡ್ತಾರೆ. ಅದ ನಂತರ ನೀವು ಒಂದು ಸೆಲ್ಫ್ ಡಿಕ್ಲರೇಷನ್ ಅಂದ್ರೆ ಸ್ವಯಂ ಘೋಷಣೆ ಫಾರ್ಮ್ನ ಭರ್ತಿ ಮಾಡಿ ನೀವು ಫಿಲ್ ಮಾಡಿ ನಮ್ಮ ಜೊತೆ ಶೇರ್ ಮಾಡಬೇಕಾಗತ್ತೆ. ಆ ನಂತರ ನೀವು ಆನ್ ಫೀಲ್ಡ್ ಅಲ್ಲಿ ನಿಮ್ಮ ಕೆಲಸನ ಶುರು ಮಾಡ್ಬೋದು. ಮೊದಲ 5 ಆರ್ಡರ್ನ ಪೈಲಟ್ ಆರ್ಡರ್ಸ್ ಅಂತ ಹೇಳ್ತೀವಿ. ಈ ಆರ್ಡರ್ಸ್ಗಳು 5 ಆರ್ಡರ್ ಬಂದಿದ ನಂತರ ನಮ್ಮ RPP ಕೋಆರ್ಡಿನೇಟರ್ಸ್ ಏನಿರ್ತಾರೆ ಅವರು ನಿಮ್ಮ ಕೆಲಸದ ಪ್ರಗತಿಯನ್ನ ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕ ಹಾಗೆ ನಿಮ್ ಜೊತೆ ಒಂದು ಸೇವಾ ಒಪ್ಪಂದ ಅಂದ್ರೆ ಅಗ್ರಿಮೆಂಟ್, ಸರ್ವಿಸ್ ಅಗ್ರಿಮೆಂಟ್ನ ನಾವು ಸೈನ್ ಮಾಡ್ತೀವಿ. ಆನಂತರ ಅಧಿಕೃತವಾಗಿ RSJ ರೆಫರಲ್ ಪಾರ್ಟ್ನರ್ ಆಗಿ ನಿಮ್ಮನ್ನ ನಾವು ಘೋಷಣೆ ಮಾಡ್ತೀವಿ.
ಹಾಗೆ ಇಂಟರ್ವಲ್ ಆಫ್ ಟೈಮಲ್ಲಿ ನಿಮಗೆ ನಿಮ್ಮ ಕೆಲಸದ ಪಾವತಿ ಕೂಡ ಸಿಗುತ್ತೆ. ಈಗ ಝೆಡ್ ಫೆಸಿಲಿಟೇಟರ್ ತರಬೇತಿಗಾಗಿ ನೀವು QCI ಇಂದ ಕೊಡುವಂತ ಈ ತರಬೇತಿಗೆ ನೀವು ಅರ್ಜಿ ಹಾಕಬೇಕು ಅಂತ ಹೇಳಿದ್ರೆ ಯಾವುದೆಲ್ಲ ಅಗತ್ಯವಾದ ದಾಖಲೆಗಳು ಬೇಕು? ಒಂದು, ಯಾವುದಾದರೂ ಒಂದು ID ಪ್ರೂಫ್, ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಖಾತೆ ವಿವರ ಆಗಿರ್ಬೋದು, ಪಾಸ್ಬುಕ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪಡಿತರ ಕಾರ್ಡ್ ಆಗಿರ್ಬೋದು, ಅಂದ್ರೆ ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ವೋಟರ್ ID ಅಥವಾ ಅಂದ್ರೆ ಚುನಾವಣೆ ಕಾರ್ಡ್, ಇದು ಯಾವುದಾದ್ರೂ ಒಂದು ID ಪ್ರೂಫ್ನ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಶೈಕ್ಷಣಿಕ ಪ್ರಮಾಣ ಪತ್ರ ಅಂದ್ರೆ ನಿಮ್ಮ ಗ್ರಾಜ್ಯುಯೇಷನ್, ಇದರಲ್ಲಿ QCI ಕಡೆಯಿಂದ ಒಂದು ಷರತ್ತನ್ನ ಹಾಕಿದರೆ ಅದೇನಂದ್ರೆ ನೀವು ಕನಿಷ್ಠ ಪದವಿಯನ್ನ ಪಡೆದಿರಲೇಬೇಕು. ಸೊ ನೀವು ಪದವೀಧರರಾಗಿರ್ತೀರಿ, ಹಾಗಾಗಿ ನಿಮ್ಮ ಪದವಿ ಪ್ರಮಾಣ ಪತ್ರ ಏನಿರುತ್ತೆ ಅದರ ಅವಶ್ಯಕತೆ ಇರುತ್ತೆ. ಅಪ್ಲೋಡ್ ಮಾಡಲಿಕ್ಕೆ ಬೇಕಾಗಿರುವಂತಹ ಪಾಸ್ಪೋರ್ಟ್ ಸೈಜ್ನ ಒಂದು ಡಿಜಿಟಲ್ ಫೋಟೋ ಸಾಫ್ಟ್ ಕಾಪಿ ಬೇಕಿರುತ್ತೆ. ಹಾಗೂ ನೀವು ಇಷ್ಟು ದಿನ ಏನ್ ಕೆಲಸ ಮಾಡಿದ್ದೀರಿ ಅದ್ರ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಲೆಟರ್ ಅಂದ್ರೆ ಅನುಭವ ಪತ್ರ, ಅದನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇದಿಷ್ಟು ರೆಡಿ ಆದ್ಮೇಲೆ ನೀವು ಇಂಟರ್ನೆಟ್ ಬ್ರೌಸರ್ ನಲ್ಲಿ ಈಗ ಸ್ಕ್ರೀನ್ ಮೇಲೆ ನಿಮ್ಗೆ ಏನ್ ಕಾಣ್ತಾ ಇದೆ ಈ ಹೈಪರ್ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕೆಳಗಡೆ ಪಿಕ್ಚರ್ ಅಲ್ಲಿ ಕಾಣ್ತಿರೋ ಹಾಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಗವರ್ಮೆಂಟ್ ಕಡೆಯಿಂದ ಇರುವಂತಹ ವೆಬ್ಸೈಟ್. ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು, ಇಲ್ಲಿ ಅಪ್ಲೈಯಿಂಗ್ ಫಾರ್ ದ ಟ್ರೈನಿಂಗ್ ಆಫ್ ಝೆಡ್ ಫೆಸಿಲಿಟೇಟರ್ ಅಂತ ಇರುತ್ತೆ. ಅಲ್ಲಿ ಬ್ಲೂ ಟಿಕ್ ಮಾಡಿ ಆದ್ಮೇಲೆ ನಿಮ್ಮ ಮೇಲ್ ID, ಮೊಬೈಲ್ ನಂಬರ್ನ ಇಲ್ಲಿ ನಮೂದಿಸ್ಬೇಕಾಗತ್ತೆ. ನೀವು ಅದನ್ನ ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಎರಡನೇ ಸ್ಟೆಪ್ ಏನಂತ ಹೇಳಿದ್ರೆ ನಿಮ್ಮ ಇಮೇಲ್, ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡಿ ಆಗಿದ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಕೆಳಗಡೆ ಪಿಕ್ಚರ್ ಅಲ್ಲಿ ಕಾಣ್ತಿರುವಂತ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲೈಯಿಂಗ್ ಫಾರ್ ದ ಟ್ರೈನಿಂಗ್ ಆಫ್ ಝೆಡ್ ಫೆಸಿಲಿಟೇಟರ್ ಅನ್ನೋದು ಆಟೋಮೆಟಿಕ್ ಆಗಿ ಅಲ್ಲಿ ಟಿಕ್ ಆಗಿರುತ್ತೆ ಮೊದಲೇನೆ, ಯಾಕಂದ್ರೆ ನೀವು ಶುರುನಲ್ಲೇನೆ ಅದಕ್ಕೆ ನೀವು ಟಿಕ್ ಮಾಡಿರೋದ್ರಿಂದ ಇಲ್ಲಿ ಆಟೋಮೆಟಿಕ್ ಆಗಿ ಅದು ಎಂಟರ್ ಆಗಿರುತ್ತೆ. ಅಪ್ಲೋಡ್ ಫೋಟೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಸಾಫ್ಟ್ ಕಾಪಿ ಏನಿರುತ್ತೆ ಡಿಜಿಟಲ್ ಫೋಟೋ, ಏನು ಪಾಸ್ಪೋರ್ಟ್ ಸೈಜ್ ಫೋಟೋದು ಡಿಜಿಟಲ್ ಕಾಪಿ ಏನಿರುತ್ತೆ ಅದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಒಂದ್ ವಿಚಾರ ಗಮನದಲ್ಲಿಡಿ, ನಿಮ್ಮ ಸಾಫ್ಟ್ ಕಾಪಿ ಇರುವಂತ ಫೋಟೋ ಏನಿದೆ ಅಥವಾ ಡಿಜಿಟಲ್ ಫೋಟೋ ಏನಿದೆ ಅದು 500 KB ಗಿಂತ ಹೆಚ್ಚಿನ ಸೈಜ್ ನ ಹೊಂದಿರಬಾರ್ದು. ಇಲ್ಲ ಅಂತ ಹೇಳಿದ್ರೆ ಅದು ಅಪ್ಲೋಡ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಸೊ 500 KB ಗಿಂತ ಕಮ್ಮಿಯಾಗಿ ಇರೋ ಸೈಜ್ ನಲ್ಲಿ ನೀವು ನಿಮ್ಮ ಡಿಜಿಟಲ್ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಟ್ಕೋಬೇಕಾಗತ್ತೆ. ಇನ್ನು ಸ್ಟೆಪ್ 4 ಯಾವ ರೀತಿ ಅಪ್ಲೈ ಮಾಡಬೇಕು? ವೈಯಕ್ತಿಕ ವಿವರಗಳು. ಇಲ್ಲಿ ಡಾಕ್ಯುಮೆಂಟ್ ಟೈಪ್ ಅಂತ ಕೇಳುತ್ತೆ. ನೀವು ಯಾವ ಡಾಕ್ಯುಮೆಂಟ್ ನ ನಿಮ್ಮ ಹತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ, ಅಂದ್ರೆ ಅದು ನಿಮ್ಮ ಬ್ಯಾಂಕ್ ನ ಪಾಸ್ಬುಕ್ ಇರ್ಬೋದು, ಅಥವಾ ಪ್ಯಾನ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಎಲೆಕ್ಷನ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್, ಇದಿಷ್ಟರಲ್ಲಿ ಯಾವ್ದಾದ್ರು ಒಂದರ ಸಾಫ್ಟ್ ಕಾಪಿ ನೀವು ರೆಡಿ ಮಾಡಿ ಇಟ್ಕೋಬೇಕಿರತ್ತೆ. ಸೊ ಯಾವ್ದನ್ನ ಅಪ್ಲೋಡ್ ಮಾಡ್ತಾ ಇದ್ರೆ ಅದನ್ನ ಸೆಲೆಕ್ಟ್ ಮಾಡಬೇಕು. ಆ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟ ನಂಬರ್ ಏನಿರುತ್ತೆ ಆ ನಂಬರ್ನ ಇಲ್ಲಿ ನೀವು ನಮೂದಿಸ್ಬೇಕಾಗತ್ತೆ. ಆನಂತರ ಆ ಡಾಕ್ಯುಮೆಂಟ್ ಅಲ್ಲಿ ನಿಮ್ಮ ಹೆಸರು ಏನಿದೆ ಅದನ್ನ ನೀವಿಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಆದ್ಮೇಲೆ ಅಪ್ಲೋಡ್ ID ಪ್ರೂಫ್ ಅಂತ ಬರುತ್ತೆ. ಇಲ್ಲಿ ನೀವು ಯಾವ ಡಾಕ್ಯುಮೆಂಟ್ನ ನೀವಿಲ್ಲಿ ಮೆನ್ಷನ್ ಮಾಡಿದಿರೋ, ಇಲ್ಲಿ ನೀವು ಪ್ಯಾನ್ ಕಾರ್ಡ್ ಹಾಕಿದ್ರೆ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಿ, ರೇಷನ್ ಕಾರ್ಡ್ ಹಾಕಿದ್ರೆ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿ. ಅದೇ ರೀತಿ ಯಾವ ಡಾಕ್ಯುಮೆಂಟ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಿದ್ದೀರಾ ಅದೇ ದಾಖಲೆಯನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಿರುತ್ತೆ. ಅಪ್ಲೋಡ್ ಆಗಿ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸಂಘಟನಾ ಪಾಲುದಾರರನ್ನ ಆಯ್ಕೆ ಮಾಡಿ, ಅಂದ್ರೆ ಆರ್ಗನೈಸಿಂಗ್ ಪಾರ್ಟ್ನರ್ಸ್ನ ನೀವು ಸೆಲೆಕ್ಟ್ ಮಾಡಿ ಅಂತ ಇರುತ್ತೆ. ಅಂದ್ರೆ ನಾಮಿನೇಷನ್ ಯಾರ ಕಡೆಯಿಂದ ಅಂತ. ನೀವು RSG ಜೊತೆ ಕಾರ್ಯನಿರ್ವಹಿಸಕ್ಕೆ ಬಯಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಆರ್ಗನೈಸಿಂಗ್ ಪಾರ್ಟ್ನರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ರೀತಿ ಆಪ್ಷನ್ಸ್ ಬರುತ್ತೆ. ಆರ್ಗನೈಸಿಂಗ್ ಪಾರ್ಟ್ನರ್ ನೇಮ್ ಅಂತ ಬರೋ ಕಡೆಗೆ RSJ ಇನ್ಸ್ಪೆಕ್ಷನ್ ಸರ್ವಿಸ್ ಲಿಮಿಟೆಡ್ ಅಂತ ಎಂಟರ್ ಮಾಡಿ. ನೇಮ್ ಆಫ್ ದ ಕೋಆರ್ಡಿನೇಟರ್ಗೆ ಮಿಸ್ಟರ್ ಸೋನಲ್ ಸಘಿ ಅನ್ನೋ ಹೆಸರನ್ನ ನೀವು ನಮೂದಿಸ್ಬೇಕಾಗತ್ತೆ. ಕೋಆರ್ಡಿನೇಟರ್ಸ್ ಇಮೇಲ್ಗೆ sonalsaggi@rsjqa.com ಅನ್ನೋ ಮೇಲ್ ID ನ ನೀವು ನಮೂದಿಸ್ಬೇಕಾಗತ್ತೆ. ಆನಂತರ ಕೋಆರ್ಡಿನೇಟರ್ ಫೋನ್ ನಂಬರ್ ಇಲ್ಲಿ ಕೇಳಿದ್ದಾರೆ, ಅಲ್ಲಿಗೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಫೋನ್ ನಂಬರ್ ಅಂದ್ರೆ 9811873734 ಈ ನಂಬರ್ನ ನಮೂದಿಸಿ. ನಂಬರ್ ಎಂಟ್ರಿ ಆಗಿದ ನಂತರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಪರ್ಸನಲ್ ಡೀಟೇಲ್ಸ್ ಅಂತ ಕೇಳ್ತಾರೆ. ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಮೊದಲನೇ ಹೆಸರು, ಮಿಡಲ್ ನೇಮ್ ಇದ್ರೆ ಮಿಡಲ್ ನೇಮ್, ಲಾಸ್ಟ್ ನೇಮ್ ಇದ್ರೆ ಲಾಸ್ಟ್ ನೇಮ್, ನಿಮ್ಮ ಡೀಟೇಲ್ಸ್ ನ ಮೆನ್ಷನ್ ಮಾಡಿ ಇಲ್ಲಿ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಕೇಳುತ್ತೆ, ನಿಮ್ಮ ಪರ್ಸನಲ್ ಮೊಬೈಲ್ ನಂಬರ್ನ ಕೊಡಿ. ನಿಮ್ಮ ಡೇಟ್ ಆಫ್ ಬರ್ತ್ ನ ನೀವು ಅಂದ್ರೆ ಹುಟ್ಟಿದ ದಿನಾಂಕನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ.
ತಂದೆ ಹಾಗೂ ತಾಯಿ ಹೆಸರು, ಇಬ್ಬರಲ್ಲಿ ಯಾರ್ದಾದ್ರೂ ಒಬ್ರು ಹೆಸರನ್ನ ಇಲ್ಲಿ ನೀವು ನಾಮೂದಿಸ್ಬೇಕಾಗತ್ತೆ. ಇನ್ನ ಸ್ಟೆಪ್ 7ಗೆ ಬಂದ್ರೆ ಮೇಲಿಂಗ್ ಅಡ್ರೆಸ್ ಅಂತ ಕೇಳ್ತಾರೆ. ಇಲ್ಲಿ ನೀವು ನಿಮ್ಮ ಮನೆಯ ಅಥವಾ ಕಚೇರಿಯ ಅಡ್ರೆಸ್ ನ ಕೊಡ್ಬೋದು. ಎಲ್ಲ ಅಡ್ರೆಸ್ ನ ಇಲ್ಲಿ ಎಂಟ್ರಿ ಮಾಡಿ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಸ್ಪೋಕನ್ ಲ್ಯಾಂಗ್ವೇಜ್ ಅಂತ ಕೇಳ್ತಾರೆ. ಒಂದು ಪ್ರೈಮರಿ ಲ್ಯಾಂಗ್ವೇಜ್, ನೀವು ಮಾತನಾಡುವಂತಹ ಪ್ರೈಮರಿ ಅಂದ್ರೆ ಮೊದಲ ಭಾಷೆ ಯಾವುದು, ಅದನ್ನ ನೀವು ಅಂದ್ರೆ ಮಾತೃಭಾಷೆ ಯಾವುದು ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಿರುತ್ತೆ. ಅದರ್ಸ್ ಅಂತ ಇರೋ ಕಡೆಗೆ ಮಾತೃಭಾಷೆ ಜೊತೆಗೆ ನಿಮ್ಗೆ ಯಾವ್ಯಾವೆಲ್ಲ ಭಾಷೆಗಳು ಬರುತ್ತೆ ಆ ಭಾಷೆಗಳೆಲ್ಲಾನು ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೋದು. ಇಲ್ಲಿ ಒಂದಕ್ಕಿಂತ ಹೆಚ್ಚು ಭಾಷೆನ ಕೂಡ ನೀವು ಎಂಟ್ರಿ ಮಾಡ್ಬೋದು. ಇನ್ನು ರಿಟರ್ನ್ ಲ್ಯಾಂಗ್ವೇಜ್, ಬರವಣಿಗೆಗೆ ಬರುವಂತ ಲ್ಯಾಂಗ್ವೇಜ್ ಯಾವುದು, ಪ್ರೈಮರಿ ಅಂದ್ರೆ ನಿಮ್ಗೆ ಮೊದಲನೇದಾಗಿ ಯಾವ ಭಾಷೆ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಿ, ಅದರ್ಸ್ ಹತ್ರ ಅದನ್ನ ಆ ಲ್ಯಾಂಗ್ವೇಜ್ ನ ಬಿಟ್ಟು ಬೇರೆ ಏನೆಲ್ಲ ಬರುತ್ತೆ ಅದೆಲ್ಲ ನೀವು ಮೆನ್ಷನ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಶೈಕ್ಷಣಿಕ ಅರ್ಹತೆಗಳು, ಅಂದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ನೀವು ಇಲ್ಲಿ ಸಲ್ಲಿಸಬೇಕಾಗತ್ತೆ. ಮೊದಲು ಕೇಳೋದು ನೀವು ಆಡ್ ನ್ಯೂ ಸರ್ಟಿಫಿಕೇಶನ್ಸ್ ಅಂತ ಇರುತ್ತೆ. ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಅಂದ್ರೆ ಪದವಿ ಪ್ರಮಾಣ ಪತ್ರ ಏನಿರುತ್ತೋ ಅದನ್ನ ಅಪ್ಲೋಡ್ ಮಾಡಿ. ಅಪ್ಲೋಡ್ ಆಗಿದ ನಂತರ ಫಸ್ಟ್ ನಿಮ್ಗೆ ಅಲ್ಲಿ ಕೇಳತ್ತೆ ಏನು ಯಾವ ವರ್ಷದಿಂದ ನೀವು ನಿಮ್ಮ ಡಿಗ್ರಿನ ಶುರು ಮಾಡಿದ್ದು, ಯಾವ ವರ್ಷ ನೀವು ಪೂರ್ಣ ಮಾಡಿದಿರಿ, ನಿಮ್ಮ ಯೂನಿವರ್ಸಿಟಿ ಯಾವುದು ಅಥವಾ ನಿಮ್ಮ ಕಾಲೇಜ್ ಯಾವುದು ಅಂತ ಡೀಟೇಲ್ಸ್ ನ ಕೇಳತ್ತೆ. ಆ ಡೀಟೇಲ್ಸ್ ನ ಫಿಲ್ ಮಾಡ್ಬೇಕಾಗತ್ತೆ. ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು, ಫ್ರಮ್ ಅಂದ್ರೆ ಯಾವ ವರ್ಷದಿಂದ ನಿಮ್ ಪದವಿನ ಶುರು ಮಾಡಿದ್ರಿ, ಯಾವ ವರ್ಷ ನೀವು ಮುಗಿಸಿದಿರಿ, ಯಾವ ಯೂನಿವರ್ಸಿಟಿಯಿಂದ ಮುಗಿಸಿದಿರಿ, ನಿಮ್ಮ ಕ್ವಾಲಿಫಿಕೇಶನ್ ಏನು, ಯಾವ ಡಿಗ್ರಿ ಮಾಡಿದಿರಿ, BCom, BSc, BTech, ಈ ರೀತಿ ನೀವು ಏನ್ ಮಾಡಿರ್ತೀರಿ ಆ ಒಂದು ಡಿಗ್ರಿನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಆ ನಂತರ ಪ್ರೂಫ್, ಅಪ್ಲೋಡ್ ಪ್ರೂಫ್ಸ್ ಅಂತ ಇರುತ್ತೆ. ಇಲ್ಲಿ ಮತ್ತೆ ನೀವು ಗಮನದಲ್ಲಿ ಇಡ್ಬೇಕಾಗಿರುವಂತ ವಿಷಯ, ನಿಮ್ಮ ಪದವಿ ಪ್ರಮಾಣ ಪತ್ರದ ಡಿಜಿಟಲ್ ಕಾಪಿ ಅಂದ್ರೆ ಸಾಫ್ಟ್ ಕಾಪಿ ಏನಿರುತ್ತೆ ಅದು 2000 KB ಹೆಚ್ಚಿಗೆ ಇರಬಾರ್ದು. ಅದಕ್ಕಿಂತ ಹೆಚ್ಚಿನದೇನಾದ್ರೂ ಇದ್ರೆ ಇಲ್ಲಿ ಅಪ್ಲೋಡ್ ಆಗಲ್ಲ ಅದು. ಹಾಗಾಗಿ 2000 KB ಕಮ್ಮಿನೇ ಇರಬೇಕು. ಅದನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ ಡಾಕ್ಯುಮೆಂಟ್ ನ ತಯಾರು ಮಾಡಿ ಇಟ್ಕೊಂಡಿರಿ. ಅದನ್ನ ನೀವಿಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇದನ್ನ ಅಪ್ಲೋಡ್ ಆಗಿದ ನಂತರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ಗಿರುವಂತ ಕೆಲಸದ ಅನುಭವನ ಇಲ್ಲಿ ಕೇಳ್ತಾರೆ. ಆಡ್ ನ್ಯೂ ಎಕ್ಸ್ಪೀರಿಯನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಕೆಳಗಡೆ ಕಾಣ್ತಿರೋ ಹಾಗೆ ಸ್ಕ್ರೀನ್ ವಿಸಿಬಲ್ ಆಗುತ್ತೆ. ನಿಮ್ಗೆ 3 ಆಪ್ಷನ್ ಕೊಡ್ತಾರೆ. ನೀವು ಕ್ವಾಲಿಫೈಡ್ ಲೀಡ್ ಆಡಿಟರ್ ಏನಾದರೂ ಇದ್ದೀರಾ, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ ಬೇರೆ ಯಾವುದೇ ISO ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಅಂತ. ಎರಡನೇ ಆಪ್ಷನ್ ಬಂದು ಕ್ವಾಲಿಫೈಡ್ Z ಬ್ರಾನ್ಸ್ ಅಸೆಸರ್ ಅಂಡರ್ ದ SYL ಫೈನಾನ್ಷಿಯಲ್ ಸಪೋರ್ಟ್ ಇನ್ Z ಸರ್ಟಿಫಿಕೇಶನ್ ಸ್ಕೀಮ್ ಅಂತ ಇರುತ್ತೆ. ಮೂರನೇ ಆಪ್ಷನ್ ಬಂದು ಎನಿ ಅದರ್ ಅಂತ ಇದೆ. ನೀವು ಎನಿ ಅದರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಅಂತ ನೆಕ್ಸ್ಟ್ ನಿಮ್ಗೆ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ನೀವು ಡ್ರಾಪ್ ಡೌನ್ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮ್ಗೆ ಹಲವಾರು ಆಪ್ಷನ್ಸ್ ಗಳು ಬರುತ್ತೆ. ಈ ಹಲವಾರು ಆಪ್ಷನ್ಸ್ ಅಲ್ಲಿ ನಿಮ್ಗೆ ಸರ್ಟಿಫಿಕೇಶನ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಅಥವಾ ನಿಮ್ಮ ಅನುಭವ ಏನಾದ್ರು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್, ಆಡಿಟ್ ಅಥವಾ ಅಸೆಸ್ಮೆಂಟ್ ಮಾಡಿ ನಿಮ್ಗೆ ಅನುಭವ ಇದೆಯಾ, ಅಥವಾ ಕನ್ಸಲ್ಟೆನ್ಸಿನ ಕೊಟ್ಟು ನಿಮ್ಗೆ ಅನುಭವ ಇದೆಯಾ, ಅಥವಾ ಯಾವ್ದಾದ್ರು ಟ್ರೈನಿಂಗ್ ಗಳನ್ನ ಕೊಟ್ಟು ಅನುಭವ ಇದೆಯಾ, ಈ ರೀತಿ ನಿಮ್ಗೆ ಹಲವಾರು ಆಪ್ಷನ್ಸ್ ಗಳಿದೆ. ನೀವು ಯಾರೆಲ್ಲ ಇವಾಗ ಆಲ್ರೆಡಿ ನೀವು ಆನ್ ಫೀಲ್ಡ್ ಅಲ್ಲಿ ಹೋಗಿ MSMEs ಗಳಿಗೆ ಸರ್ಟಿಫಿಕೇಶನ್ ತಗೊಳ್ಳಿಕ್ಕೆ ಫೀಲ್ಡ್ ಎಕ್ಸಿಕ್ಯೂಟಿವ್ ಅಥವಾ ಸರ್ವೇಯರ್ ಆಗಿ ಕಾರ್ಯನಿರ್ವಹಿಸಿದ್ರು, ನೀವು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಬೋದು. ಇದನ್ನ ಸೆಲೆಕ್ಟ್ ಮಾಡಿದ ನಂತರ ನೀವು ಸರ್ಟಿಫಿಕೇಶನ್ ಹೆಸರು ಅಂತ ಕೇಳತ್ತೆ. ಅಂದ್ರೆ ನೀವು ಯಾವುದೇ ರೀತಿಯಾದಂತಹ ಯಾವ ದಾಖಲೆಗಳನ್ನ ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಸಲ್ಲಿಸ್ತಾ ಇದ್ದೀರೋ ಅದ್ರ ಬಗ್ಗೆ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಆರ್ಗನೈಸೇಷನ್ ನೇಮ್, ಯಾವ ಸಂಸ್ಥೆಯಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಆ ಸಂಸ್ಥೆಯಲ್ಲಿ ನೀವು ಕಾರ್ಯನಿರ್ವಹಿಸುವಾಗ ನಿಮ್ಮ ಜವಾಬ್ದಾರಿ ಏನಿತ್ತು ಅದನ್ನ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ಮತ್ತೆ ಎಷ್ಟು ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ವರ್ಷ, ಎಷ್ಟು ತಿಂಗಳು, ಎಷ್ಟು ದಿನದ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ನೀವು ಫಿಲ್ ಮಾಡ್ಬೇಕಾಗತ್ತೆ. ಆ ನಂತರ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂದ್ರೆ ಅನುಭವದ ಪ್ರಮಾಣ ಪತ್ರ ಏನಿರುತ್ತೆ ಅದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಇಲ್ಲೂ ಅಷ್ಟೇ ನೀವು ನೋಟ್ ಮಾಡ್ಬೇಕಾಗಿರುವಂತ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಸಾಫ್ಟ್ ಕಾಪಿಯ ಸೈಜ್ 2000 KB ಹೆಚ್ಚಿಗೆ ಇರಬಾರ್ದು. ಅದಕ್ಕಿಂತ ಹೆಚ್ಚಿಗೆ ಇದ್ರೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಆಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಮೇಲೆ ಇಲ್ಲಿರೋ ಎಲ್ಲಾ ಮಾಹಿತಿಗಳು, ಅದಕ್ಕೆ ಬೇಕಾಗಿರುವಂತಹ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ ನಂತರ ಕೊನೆಯಲ್ಲಿ ನಿಮ್ಗೆ ಒಂದು ಸೆಲ್ಫ್ ಡಿಕ್ಲರೇಷನ್ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು I hereby declare that all the particulars furnished on this application forms are true and correct to the best of my knowledge ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿ
ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಆಗಿದ ನಂತರ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ರೀತಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋದ್ರ ಬಗ್ಗೆ ಒಂದು ಕನ್ಫರ್ಮೇಶನ್ ನಿಮಗೆ ಸಿಗುತ್ತೆ. ಈ ಕನ್ಫರ್ಮೇಶನ್ ನಿಮಗೆ ನೀವು ಯಾವ ಇಮೇಲ್ ಐಡಿನ ನೀವು ಇದರಲ್ಲಿ ಬಳಸಿರ್ತೀರಾ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ಆ ಇಮೇಲ್ ಐಡಿಗೆ ಕೂಡ ಹೋಗಿರುತ್ತೆ. ಯಾವ ಇಮೇಲ್ ಐಡಿನ ನೀವು ಬಳಸಿದ್ರಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅಂತ ಹೇಳಿ ಅರ್ಜಿ ಸಲ್ಲಿಸುವಂತ ಸಮಯದಲ್ಲಿ ಆ ಇಮೇಲ್ ಐಡಿನ ಒಮ್ಮೆ ಪರಿಶೀಲಿಸಿ ನಿಮಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ರೀತಿ ಒಂದು ಇಮೇಲ್ ಬಂದಿರುತ್ತೆ. ಇಲ್ಲಿ ನಿಮ್ಗೆ ಇದರಲ್ಲಿ ಬರ್ದಿರೋ ಹಾಗೆ ಯುವರ್ ಅಪ್ಲಿಕೇಶನ್ ಇಸ್ ಅಂಡರ್ ಪ್ರೋಸೆಸ್ ಅಂತ ಇರುತ್ತೆ. ಅಂದ್ರೆ ನೀವು ಸಲ್ಲಿಸಿರುವಂತ ಮಾಹಿತಿಗಳು ಎಲ್ಲ ಸರಿ ಇದೆಯಾ ಇಲ್ವಾ ಅನ್ನೋ ಪರಿಶೀಲನೆ ನಡೀತಾ ಇರುತ್ತೆ. ಈ ಪರಿಶೀಲನೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದ ನಂತರ ಆ ಸ್ಕ್ರೀನ್ ಶಾಟ್ ಏನಿದೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿರುವಂತ ಸ್ಕ್ರೀನ್ ಮೆಸೇಜ್ ಏನ್ ಬರುತ್ತೆ ಆ ಮೆಸೇಜ್ ನ ಒಂದು ಸ್ಕ್ರೀನ್ ಶಾಟ್ ತೆಗೆದು ದಯವಿಟ್ಟು ಅದರ ಜೊತೆಲಿ ಯಾವ ಅಭ್ಯರ್ಥಿಯ ಅಪ್ಲಿಕೇಶನ್ ಅದು ಅಂದ್ರೆ ನಿಮ್ಮ ತಂಡದಲ್ಲಿ ಹಲವಾರು ಜನ ಇದ್ರೆ ಸದಸ್ಯರಿದ್ರೆ ಅವರ ಹೆಸರು ಯಾವ ಅಭ್ಯರ್ಥಿಯ ಅಪ್ಲಿಕೇಶನ್ ಅಪ್ಲೈ ಆಗಿದೆ ಅಂದ್ರೆ ಯಾರು ಅಪ್ಲೈ ಮಾಡಿದ್ದಾರೆ ಅವ್ರ ಹೆಸರು, ಕಾಂಟ್ಯಾಕ್ಟ್ ನಂಬರ್ ಅಂದ್ರೆ ಮೊಬೈಲ್ ದೂರವಾಣಿ ಸಂಖ್ಯೆ ಹಾಗೂ ಅವರ ಮೇಲ್ ಐಡಿ ಇದ್ರ ಜೊತೆನಲ್ಲಿ ಆ ಸ್ಕ್ರೀನ್ ಶಾಟ್ ಅನ್ನ ನೀವು RSJ ಕೋಆರ್ಡಿನೇಟರ್ಸ್ ಯಾರು ಇರ್ತಾರೆ ಅಂದ್ರೆ ಯಾರೊಂದಿಗೆ ನೀವು ಕಮ್ಯುನಿಕೇಶನ್ ಅಲ್ಲಿ ಇರ್ತೀರಿ ಅವ್ರ ಜೊತೆ ನೀವು ಅದನ್ನ ಶೇರ್ ಮಾಡಿಕೊಂಡ್ರೆ ನಾವು ನಿಮ್ಮ ಆ ಮಾಹಿತಿಗಳನ್ನ ಉಪಯೋಗಿಸ್ಕೊಂಡು QCI ಜೊತೆನಲ್ಲಿ ನೀವು ನಮ್ಮ ಕಡೆಯಿಂದ ಅಪ್ಲೈ ಮಾಡಿದಿರಿ ಅಂತ ಒಂದು ಕನ್ಫರ್ಮೇಶನ್ ನ ಸಲ್ಲಿಸಬಹುದು. ಇದರಿಂದ ಮುಂದೆ ನಿಮಗೆ ನಿಮ್ಮ ಟ್ರೈನಿಂಗ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ನಾವು ಸಹಾಯ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಅಪ್ಲಿಕೇಶನ್ ಅಂದ್ರೆ ನಿಮ್ಮ ಅರ್ಜಿ ಸಲ್ಲಿಸಿದ ನಂತರ ಅದರ ದೃಢೀಕರಣ ಇಮೇಲ್ ಬರುತ್ತೆ. ಆ ಇಮೇಲ್ ಬಂದ ಮೇಲೆ ನೀವು ಅದರ ಸ್ಕ್ರೀನ್ ಶಾಟ್ ಜೊತೆಗೆ ನಮ್ಮೊಟ್ಟಿಗೆ ಅದನ್ನ ಶೇರ್ ಮಾಡಬೇಕು. ಆ ಇಮೇಲ್ ಬಂದಿದ್ದು ಕೆಲವು ಸಮಯದ ನಂತರ ಅಥವಾ 1 ಅಥವಾ 2 ದಿನದ ನಂತರ ನಿಮಗೆ ನಿಮ್ಮ ಅರ್ಜಿ ಏನು ನೀವು ಸಲ್ಲಿಸಿದ್ರಿ ಅದು ದೃಢೀಕರಣ ಆಗಿದ್ಯಾ ಅಥವಾ ತಿರಸ್ಕಾರ ಆಗಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಇಮೇಲ್ ಬರುತ್ತೆ. ದೃಢೀಕರಣ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿದೆ ಅಂತ ಅರ್ಥ. ಆ ಇಮೇಲ್ ನಲ್ಲೇನೆ ನಿಮ್ಗೆ ಒಂದು ಲಿಂಕ್ ಅನ್ನ ಕೊಟ್ಟಿರ್ತಾರೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ನಿಮಗೆ ಬೇಕಾಗಿರುವಂತ ಅಂದ್ರೆ ಟ್ರೈನಿಂಗ್ ಸ್ಲಾಟ್ಸ್ ಗಳು ಏನಿರುತ್ತೆ, ತರಬೇತಿಗೆ ಇರುವಂತ ದಿನಾಂಕಗಳು ಏನಿರುತ್ತೆ ಅದರಲ್ಲಿ ಯಾವ ದಿನಾಂಕ ಬೇಕು ಅಂತ ಆರಿಸ್ಕೊಳ್ಳೋ ಅವಕಾಶ ನಿಮ್ಗೆ ಇರುತ್ತೆ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಈ ರೀತಿ ಒಂದು ಸ್ಕ್ರೀನ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಆ ಡೇಟ್ ಅಂದ್ರೆ ಯಾವ ದಿನ ತರಬೇತಿ ಇದೆ, ಅದು ಏನು ಆನ್ಲೈನ್ ನಲ್ಲಿ ಇದೆಯಾ ಅಥವಾ ಇನ್ ಪರ್ಸನ್ ಇದೆಯಾ ಅನ್ನುವಂಥದ್ದು, ಹಾಗೆ ಯಾವತ್ತು ಆ ಟ್ರೈನಿಂಗ್ ಸ್ಟಾರ್ಟ್ ಡೇಟು ಯಾವತ್ತದು ಮುಗಿಯುತ್ತೆ ಆ ಎರಡು ನಿಮ್ಗೆ ಅಲ್ಲಿ ಕೊಟ್ಟಿರ್ತಾರೆ. ಪಕ್ಕದಲ್ಲೇನೆ ನಿಮ್ಗೆ ಲಾಸ್ಟ್ ಅಲ್ಲಿ ರಿಜಿಸ್ಟರ್ ಅಂತ ಒಂದು ಆಯ್ಕೆ ಇರುತ್ತೆ. ನೀವು ಆ ರಿಜಿಸ್ಟರ್ ಅನ್ನೋ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ್ರಿ ನೀವು ಆ ಡೇಟ್ಗೆ ನಿಮ್ಮ ತರಬೇತಿನ ಶೆಡ್ಯೂಲ್ ಮಾಡಿದ್ರಿ ಅಂತ ಅರ್ಥ. ಆ ರಿಜಿಸ್ಟರ್ ಅನ್ನೋ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮ್ಮ ಇಮೇಲ್ ಐಡಿ ಹಾಗೂ ಮೊಬೈಲ್ ನಂಬರ್ನ ಕೇಳುತ್ತೆ. ಯಾವ ಇಮೇಲ್ ಐಡಿ ನೀವು ಅರ್ಜಿ ಸಲ್ಲಿಸುವಂತ ಸಮಯದಲ್ಲಿ ಕೊಟ್ಟಿದ್ರೋ ಅದೇ ಇಮೇಲ್ ಐಡಿ ಹಾಗೂ ಅದೇ ಮೊಬೈಲ್ ನಂಬರ್ನೇ ಇಲ್ಲೂ ಕೂಡ ನಾಮೂದಿಸ್ಬೇಕಾಗಿರುತ್ತೆ. ನೀವು ಇಲ್ಲಿ ಅದನ್ನ ನಾಮೋದನೆ ಮಾಡಿದ ನಂತರ ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತೆ. ಹಾಗಂದ್ರೆ ನೀವು ಯಾವ ಡೇಟಿನ ಮುಂದೆ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿರ್ತೀರೋ ಆ ಡೇಟಿಗೆ ನಿಮ್ಮ Z ಫೆಸಿಲಿಟೇಟರ್ ತರಬೇತಿಗೆ ನಿಮ್ಮ ರಿಜಿಸ್ಟ್ರೇಷನ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ನಿಮ್ಗೆ ಏನಾದ್ರೂ ಯಾವ ಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಕೊಟ್ಟಿದ್ವಿ ಅನ್ನೋದು ಮರ್ತೋಗಿದ್ರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಯಾವ ರಿಜಿಸ್ಟ್ರೇಷನ್ ಸಲ್ಲಿಸಿರ್ತೀರಲ್ಲ ಮೊದಲನೇ ಇಮೇಲ್ ಏನು ನಿಮ್ಮ ಅಪ್ಲಿಕೇಶನ್ ಕನ್ಫರ್ಮೇಶನ್ ಅಂದ್ರೆ ನಿಮ್ಮ ಅರ್ಜಿ ತಲುಪಿದೆ ಅಂತ ಒಂದು ಇಮೇಲ್ ಏನ್ ಬರುತ್ತೆ ಅದೇ ಇಮೇಲ್ ಅಲ್ಲಿ ನಿಮ್ಗೆ ನಿಮ್ಮ ಮೇಲ್ ಐಡಿ ಅಥವಾ ಮತ್ತೆ ಮೊಬೈಲ್ ನಂಬರ್ ನೀವು ಮೆನ್ಷನ್ ಮಾಡಿರುವಂತದ್ದು ಕೂಡ ಇರುತ್ತೆ. ಸೊ ನೀವು ಅಲ್ಲಿ ಆ ಇಮೇಲ್ ನ ಕೂಡ ರೆಫರೆನ್ಸ್ ಆಗಿ ಇಟ್ಕೊಂಡು ಅಲ್ಲಿಂದ ಕೂಡ ಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಬೋದು. ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಮತ್ತೊಂದು ಇಮೇಲ್ ಬರುತ್ತೆ ನಿಮ್ಗೆ ನಿಮ್ಮ ರಿಜಿಸ್ಟ್ರೇಷನ್ ಕನ್ಫರ್ಮೇಶನ್. ನೀವು ಯಾವ ಡೇಟಿಗೆ ನೀವು ನಿಮ್ಮ ತರಬೇತಿನ ನೀವು ಕನ್ಫರ್ಮ್ ಮಾಡಿದ್ದೀರಿ, ದೃಢೀಕರಿಸಿದಿರಿ, ಆ ಡೇಟ್, ಆ ತರಬೇತಿಯ ಟೈಮಿಂಗ್, ಹಾಗೆ ಆ ತರಬೇತಿ ಆನ್ಲೈನ್ ನಲ್ಲಿ ಇರೋದ್ರಿಂದ ಅದಕ್ಕೆ ಬೇಕಾಗಿರುವಂತ ಲಿಂಕ್, ಮೀಟಿಂಗ್ ಲಿಂಕ್ ಕೂಡ ನಿಮ್ಗೆ ಅದೇ ಇಮೇಲ್ ಅಲ್ಲೇ ಸಿಗತ್ತೆ. ನೀವು ತರಬೇತಿಯಲ್ಲಿ ಭಾಗವಹಿಸುವಾಗ ನೀವು ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ, ದಯವಿಟ್ಟು ಪೂರ್ತಿ ತರಬೇತಿಯಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನ ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ. ಅಲ್ಲಿ ಏನ್ ಹೇಳ್ತಾರೆ ಆ ತರಬೇತಿನಲ್ಲಿ ಆ ವಿಚಾರಗಳನ್ನ ಗಮನ ವಹಿಸಿ ಕೇಳಿಸ್ಕೊಳ್ಳಿ. ತರಬೇತಿ ಕೊನೆಯಲ್ಲಿ ನಿಮ್ಗೆ ಒಂದು ಲಿಖಿತ ಪರೀಕ್ಷೆ ಅಂದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ.
ನೀವು ಈ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಉತ್ತೀರ್ಣ ಆದ ನಂತರನೇ ನೀವು ಝೆಡ್ ಫೆಸಿಲಿಟೇಟರ್ ಪ್ರಮಾಣ ಪತ್ರನ ಪಡೆಯೋಕ್ಕಾಗುವಂಥದ್ದು. ನೀವು RSJ ಇನ್ಸ್ಪೆಕ್ಷನ್ ಅಲ್ಲಿ ಝೆಡ್ ಫೆಸಿಲಿಟೇಟರ್ ಆಗಿ ಆಲ್ರೆಡಿ ನೋಂದಾಯಿಸ್ಕೊಂಡಿದ್ರೆ ನಿಮ್ಮ ಝೆಡ್ ಫೆಸಿಲಿಟೇಟರ್ ಪ್ರಮಾಣ ಪತ್ರ ಬಂದಿದ ತಕ್ಷಣನೇ ನಿಮ್ಮ RPP ಮ್ಯಾನೇಜರ್ಸ್ ಅಥವಾ ಕೋಆರ್ಡಿನೇಟರ್ಸ್ ಏನಿರ್ತಾರೆ ಅವರೊಂದಿಗೆ ಹಂಚ್ಕೊಳ್ಳಿ. ಅದರಿಂದ ಮುಂದಿನ ಪ್ರೋಸೆಸ್ಗಳು ಏನಿರುತ್ತೆ ಅಥವಾ ಮುಂದಿನ ಪ್ರೊಸೀಜರ್ಗಳೇನಿರುತ್ತೆ ಅದನ್ನ ಯಶಸ್ವಿಯಾಗಿ ನಿರ್ವಹಿಸಕ್ಕೆ ನಮಗೆ ಸಹಾಯ ಆಗತ್ತೆ. ಇನ್ನ ಈ ವಿಡಿಯೋ ಮುಖಾಂತರ ನಿಮಗೆ ಝೆಡ್ ಫೆಸಿಲಿಟೇಟರ್ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬೇಕಾಗಿರುವಂಥ ಮಾಹಿತಿಗಳು ಸಿಕ್ಕಿದೆ ಅಂತ ನಾವು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ಇನ್ನೂ ಇದೇ ರೀತಿ ಝೆಡ್ ಬಗ್ಗೆ ಅಥವಾ ಝೆಡ್ ಫೆಸಿಲಿಟೇಟರ್ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ RSJ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಇದೇ ವಿಡಿಯೋಸ್ನ. ಥ್ಯಾಂಕ್ ಯು, ಧನ್ಯವಾದಗಳು.